ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಯಾವ್ಯಾವ ರೀತಿಯಾದಂತಹ ದೇಶಿ ಮತ್ತು ವಿದೇಶಿ ಹಣ್ಣಿನ ಗಿಡಗಳಿದೆ ಅಂತ ಅಂದ್ಬಿಟ್ಟು ನಾನು ಗಾರ್ಡನ್ ಟೂರ್ ಮಾಡೋಣ ಅಂತ ಇದ್ದೀನಿ. ಎಲ್ಲ ಗಿಡಗಳನ್ನು ನಾನು ಒಂದೇ ವಿಡಿಯೋದಲ್ಲಿ ತೋರಿಸೋದಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಭಾಗ ಮಾಡಿಕೊಂಡು ನಿಮಗೆ ಎಲ್ಲ ಗಿಡಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಇದು ಬಂದು ರಾಮಬಾಯಿ ಅನ್ನುವಂತಹ ಒಂದು ಹಣ್ಣಿನ ಗಿಡ. ನೋಡೋದಕ್ಕೆ ತುಂಬಾ ಅಲಂಕೃತವಾಗಿ ಕಾಣುವಂತಹ ಒಂದು ಸುಂದರವಾಗಿರುವಂತಹ ಹಣ್ಣಿನ ಗಿಡ ಇದು. ಮರವಾಗಿ ಹಣ್ಣು ಬಿಟ್ಟಾಗ ನೋಡೋದಕ್ಕೆ ತುಂಬ ಅಲಂಕಾರವಾಗಿ ಕಾಣುವಂತಹ ಹಣ್ಣಿನ ಗಿಡ ಇದು ರಾಮಬಾಯಿ. ಅದಾದ ನಂತರ ಇದು ಬಂದು ಕಟ್ನಟ್ ಅಂತ ಹೇಳಿ, ಇದು ಬಂದು ಹಣ್ಣಿನ ಗಿಡ ಅಲ್ಲ, ಬದಲಿಗೆ ಇದು ಬಂದು ಒಂದು ಡ್ರೈ ಫ್ರೂಟ್ ಅಂದರೆ ನಟ್ ಗಿಡ. ಇದು ಈಗ ಬಾದಾಮಿ ಗೋಡಂಬಿ ಎಲ್ಲ ಯಾವ ರೀತಿ ನೀವು ಯೂಸ್ ಮಾಡ್ತೀರೋ ಆ ಥರವಾದಂತಹ ಇದು ಒಂದು ನಟ್ಟು. ಇದು ಬಂದು ಕಟ್ನಟ್ ಅಂತ ಹೇಳಿ ಇದ್ರ ಹೆಸರು. ಇದು ಕೂಡ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತೆ. ಸುಂದರವಾಗಿ ಈಗ ಗೊಂಚಲಾಗಿ ಹೂವನ್ನು ಬಿಡುತ್ತೆ. ಅದೇ ರೀತಿಯಲ್ಲಿ ಅದು ಸಹ ಕಾಯಿ ಆದಮೇಲೆ ಹಣ್ಣನ್ನು ಸಹ ಈ ರೀತಿಯಾಗಿ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ ಡಿಸ್ಪ್ಲೇ ಮೇಲೆ, ಆ ರೀತಿಯಾಗಿ ಬಿಡುತ್ತೆ. ಇದನ್ನು ನಾನು ಡ್ರಮ್ನಲ್ಲಿ ಹಾಕ್ಕೊಂಡಿದ್ದೀನಿ. ಎಲೆಗಳಂತೂ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತೆ. ನೀವೇ ನೋಡಿ ಎಷ್ಟು ಅಂದವಾಗಿ ಕಾಣ್ತಿದೆ ಈ ಗಿಡ ಅಂತ ಹೇಳಿ. ಅದಾದ ನಂತರ ಇದು ಬಂದು ನೋಡಿ ಎಲೆ ಎಲ್ಲ ಮುಳ್ಳುಮುಳ್ಳಾಗಿದೆಯಲ್ಲ, ಇದು ಬಂದು ಮೆಕಾಡೋಮಿಯಾ ಅಂತ ಹೇಳಿ. ಇದು ಬಂದು ವರ್ಲ್ಡೆಸ್ಟ್ ಕಾಸ್ಟ್ಲಿಯೆಸ್ಟ್ ನಟ್ ಅಂತಲೇ ಕರಿಬಹುದು. ಈ ನಟ್ನ ಬೆಲೆ ಒಂದು ಕೆಜಿಗೆ 3,000, 4,000, 5,000 ಈ ರೀತಿಯಾಗಿ ಇದೆ. ಇದೆಲ್ಲ ನಾನೇ ಕಟ್ ಮಾಡಿರುವಂತಹ ಎಲೆಗಳು, ಯಾಕಂದರೆ ಎಲ್ಲ ಸ್ವಲ್ಪ ಗೊಬ್ಬರ ಜಾಸ್ತಿಯಾಗಿ ಒಣಗೋದಂಗೆ ಆಗಿತ್ತು, ಹಾಗಾಗಿ ಎಲ್ಲ ಕಟ್ ಮಾಡಿದ್ದೆ. ನೋಡಿ ಮೇಲೆ ಎಷ್ಟು ಗ್ರೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಗಿಡ ಬಂದು ತುಂಬ ಹೊರಟು ಅಂತಲೇ ಹೇಳ್ಬೋದು. ನಮ್ಮ ಎಲೆ ಕೂಡ ಒಂದು ಎಲೆನೂ ಕೂಡ ಕೈಯಿಂದ ನಾವು ಕೀಳೋಕ್ಕಾಗಲ್ಲ, ಅಷ್ಟು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಎಲೆ ಕೂಡ. ಮತ್ತೆ ಬಂದು ನೀರು ಕಡಿಮೆ ಇರೋ ಅಂಥವರು ಸಹ ಈ ಗಿಡನ ಬೆಳ್ಕೋಬೋದು. ಆರಾಮಾಗಿ ಬಿಸಿಲಿನಲ್ಲಿ ಚೆನ್ನಾಗಿ ಬರುತ್ತೆ ಈ ಗಿಡ. ಬರಡು ಭೂಮಿಯಲ್ಲಿ ಬೆಳೆಯುವಂತಹ ಗಿಡ ಅಂತಲೇ ಹೇಳ್ಬೋದು. ಆರಾಮಾಗಿ ಸ್ವಲ್ಪ ನೀರಿನಲ್ಲಿ ತುಂಬ ಬಿಸಿಲಿನಲ್ಲಿ ಬೆಳೆಯುವಂತಹ ಗಿಡ ಇದು. ಆರಾಮಾಗಿ ನಾವು ಹಾಕ್ಕೊಂಡು ವ್ಯಾವಹಾರಿಕವಾಗಿ ಬೆಳಿಬಹುದು. ಇದರ ಕಾಯಿ ಬಂದು ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳೋದಾದರೆ, ಮೊದಲು ಬಂದು ಒಂದು ಲೇಯರ್ ಗ್ರೀನರಿಯಾಗಿ ಬರುತ್ತೆ. ಅದರ ಒಳಗಡೆ ಬಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ಚಿಪ್ ಇರುತ್ತೆ. ಆ ಸ್ಟ್ರಾಂಗ್ ಚಿಪ್ಪನ್ನು ಹೊಡೆದಾಗ ನಮಗೆ ಒಳಗಡೆ ನಟ್ ಸಿಗುವಂಥದ್ದು. ಇದು ಬಂದು ಮೆಕಾಡೋಮಿಯಾ ಅನ್ನುವಂತಹ ಗಿಡ. ಅದಾದ ನಂತರ ನಾನು ಈಗ ತೋರಿಸ್ತಾ ಇರುವಂಥದ್ದು ಇಲ್ಲಿ ಮಾವಿನ ಗಿಡ ಕಾಣಿಸ್ತಿದೆ ನೋಡಿ. ಇದು ಬಂದು ನಮ್ದಕ್ ಮಯಿ ಅಂತ ಹೇಳಿ. ಆದರೆ ಇದು ಬಂದು ನಮ್ಮ ದೇಶದ ಮಾವಿನ ಗಿಡ ಅಲ್ಲ, ಇದು ಬಂದು ಥೈಲ್ಯಾಂಡ್ ದೇಶದ ಮಾವು. ಉದ್ದವಾಗಿ ಬಿಡುವಂಥದ್ದು, ಓಟೆ ತುಂಬ ಸಣ್ಣ ಇರುವಂತಹ ಮಾವಿನ ಗಿಡ ಇದು. ನಮ್ದಕ್ ಮಯಿ ಗೋಲ್ಡ್ ಅಂತ ಹೇಳಿ ಯೆಲ್ಲೋ ಕಲರ್ನಲ್ಲಿ ಗೋಲ್ಡ್ ಕಲರ್ನಲ್ಲಿ ಬರುವಂತಹ ಮಾವಿನ ಹಣ್ಣುಗಳನ್ನ ಬಿಡುತ್ತೆ. ಇದು ತುಂಬಾ ಸಿಹಿಯಾಗಿರುವಂತಹ ಮಾವಿನ ಹಣ್ಣುಗಳನ್ನ ಇದು ಕೊಡುವಂಥದ್ದು. ಇದನ್ನು ಸಹ ನಾನು ಡ್ರಮ್ನಲ್ಲೇ ಹಾಕ್ಕೊಂಡಿರುವಂಥದ್ದು. ಇದನ್ನೆಲ್ಲ ನಾನು ಮುಂದೆ ಒಂದಿನ ಊರಿಗೆ ತೊಗೊಂಡೋಗಿ ಹಾಕಬೇಕು ಅಂತ ಎಲ್ಲ ಗಿಡಗಳನ್ನು ಈಗಲಿಂದನೇ ನಾನು ಪಾಟ್ನಲ್ಲಿ ಹಾಕ್ಕೊಂಡಿರುವಂಥದ್ದು. ಅದಾದ ನಂತರ ನೆಕ್ಸ್ಟ್ ಬಂದು ಇದರ ಪಕ್ಕ ಇರುವಂಥದ್ದು ನೋಡಿ, ಇದು ದೊಡ್ಡ ದೊಡ್ಡ ಎಲೆಗಳಿದೆಯಲ್ವ, ಇದು ಬಂದು ಮಟೀಶಿಯಾ ಚುಪ ಚುಪ ಅಂತ ಹೇಳಿ. ಇದು ಕೂಡ ತುಂಬಾ ಚೆನ್ನಾಗಿರುವಂತಹ ದೊಡ್ಡ ಸೈಜ್ನಲ್ಲಿ ಬರುವಂತಹ ಒಂದು ಹಣ್ಣು ಇದು. ನಾನು ತಿಳ್ಕೊಂಡಿರೋ ಹಾಗೆ ಇದರ ರುಚಿ ಬಂದು ಎಳ್ನೀರಿನ ಗಂಜಿ ಇರುತ್ತಲ್ಲ, ಆ ಗಂಜಿಯನ್ನು ನಾವು ಸಿಹಿಯಾಗಿ ತಿಂದಾಗ ಯಾವ ರೀತಿಯಾಗಿ ಇರುತ್ತೆ ಆ ರೀತಿಯಾಗಿ ಇದು ಟೇಸ್ಟ್ ಇರುತ್ತೆ ಅನ್ನೋದು ಅಂತ ತಿಳ್ಕೊಂಡಿದ್ದೀನಿ. ಅಷ್ಟು ಮಾತ್ರ ಗೊತ್ತು. ಇದು ಬೆಳೆದ ಮೇಲೆ ಅದು ಯಾವ ರೀತಿ ಇರುತ್ತೆ ಅಂತ ನಾನು ಮುಂದೆ ನಿಮಗೆ ತೋರಿಸ್ಬಹುದು. ಈಗ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಹಾಗಾಗಿ ಇದು ಬಂದು ಮಟೇಶಿಯಾ ಚುಪ ಚುಪ ಅಂತ ಹೇಳಿ. ಇದು ಕೂಡ ಬಿಸಿಲಿನಲ್ಲಿ ಆರಾಮಾಗಿ ಬೆಳೆಯುವಂತಹ ಒಂದು ಹಣ್ಣಿನ ಗಿಡ ಇದು. ಇದರ ಹಣ್ಣು ನೋಡೋದಕ್ಕೆ ಒಂದು ಕೊಬ್ಬರಿ ರೀತಿಯಲ್ಲಿ ಕಾಣುತ್ತೆ. ಮೇಲ್ಗಡೆ ಬಂದು ಒಳಗಡೆ ಕಟ್ ಮಾಡಿದಾಗ ಬಂದು ಆರೆಂಜ್ ಕಲರ್ನಲ್ಲಿ ಇರುವಂಥದ್ದು. ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಹಣ್ಣು ಇರುವಂಥದ್ದು. ಈ ಹಣ್ಣನ್ನು ಬಂದು ಬ್ರೆಜಿಲ್ ಮತ್ತು ಕೊಲಂಬಿಯಾದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂಥದ್ದು. ಬ್ರೆಜಿಲ್ ದೇಶದ ಹಣ್ಣು ಅಂತಲೇ ಹೇಳಬಹುದು. ಅದಾದ ನಂತರ ಇಲ್ಲಿ ಬಂದು ಮಾವಿನ ಗಿಡ ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಯಾವುದೂ ಎಕ್ಸಾಟಿಕ್ ಫ್ರೂಟ್ ಏನೂ ಅಲ್ಲ. ಇದು ಬಂದು ಮಲ್ಲಿಕಾ ಮ್ಯಾಂಗೋ ಅಂತ ಹೇಳಿ, ಮಾಮೂಲಿ ಅದು ನಮ್ಮ ಇಂಡಿಯಾದಲ್ಲೇ ಬೆಳೆಯುವಂತಹ ಮಲ್ಲಿಕಾ ಮ್ಯಾಂಗೋ ಹಣ್ಣಿನ ಗಿಡ ಇದು. ಮಲ್ಲಿಕಾ ಮ್ಯಾಂಗೋ ಸಹ ತುಂಬಾ ಫೇಮಸ್ ಆಗಿರುವಂಥದ್ದು, ತುಂಬ ರುಚಿಯಾಗಿರುವಂತಹ ಹಣ್ಣು. ಹಾಗಾಗಿ ನಾನು ಮಲ್ಲಿಕಾ ಮ್ಯಾಂಗೋ ಗಿಡ ಕೂಡ ಒಂದು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಬಂದು ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಸ್ಯಾಂಥಲ್ ಕಾಟನ್ ಫ್ರೂಟ್ ಅಂತ ಹೇಳಿ. ಇದು ಸಿಹಿಯಾದಂತಹ ಸ್ಯಾಂಥಲ್ ಕಾಟನ್ ಫ್ರೂಟ್ ಹಣ್ಣಿನ ಗಿಡ.
ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಉಪಯೋಗ ಅಂತ ಹೇಳೋದಾದರೆ, ನಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನೆಲ್ಲ ಈ ಹಣ್ಣು ಕರಗಿಸುತ್ತಂತೆ. ಹಾಗಾಗಿ ಇದನ್ನು ಡಯಟ್ ಫ್ರೂಟ್ ಅಂತಲೇ ಹೇಳಬಹುದು. ಇದು ಬಂದು ಸ್ವೀಟ್ ಇರುವಂತಹ ಸ್ಯಾಂಥಲ್ ಫ್ರೂಟ್. ಇದನ್ನು ಕಾಟನ್ ಫ್ರೂಟ್ ಅಂತ ಸಹ ಕರೀತಾರೆ. ಈ ಗಿಡವನ್ನು ನೀವು ತಗೊಳ್ಳುವಾಗ ಹುಳಿಯಾಗಿರುವಂಥದ್ದು ಸಹ ಬರುತ್ತೆ. ನೋಡಿ ಕೇಳಿ ತಗೊಳ್ಳಿ ಸ್ವೀಟ್ ಇದೆಯಾ ಅಂತ ಅಷ್ಟೇ. ಇದು ಬಂದು ಸಿದ್ದು ಹಳಸು ಅಂತ ಹೇಳಿ, ಇದು ಬಂದು ಹಾರ್ಟ್ ಪೇಷಂಟ್ಗೆ ಸಜೆಸ್ಟ್ ಮಾಡುವಂತಹ ಒಂದು ಹಲಸಿನ ಹಣ್ಣಿನ ಗಿಡ. ತುಂಬಾ ಫೇಮಸ್ ಆಗಿರುವಂತಹ ಹಲಸಿನ ಹಣ್ಣಿನ ಗಿಡ ಇದು ಅವರಿಗೆ ಪೇಟೆಂಟ್ ಆಗಿರೋದ್ರಿಂದ ಇದನ್ನು ನಾವು ಕೃಷಿ ಮೇಳದಲ್ಲಿ ಅವರು ಬಂದು ಗಿಡಗಳನ್ನ ಮಾರ್ತಾರೆ. ಅಂಥ ಸಮಯದಲ್ಲಿ ನಾವು ಹೋಗಿ ಕೃಷಿ ಮೇಳಗಳಲ್ಲಿ ತಗೋಬಹುದು. ಈ ಹಣ್ಣನ್ನು ಹಾರ್ಟ್ ಪೇಷಂಟ್ಗೆ ಯಾಕೆ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳೋದಾದರೆ, ಇದರಲ್ಲಿ ಲಿಕೋಪಿನ್ ಅನ್ನುವಂತಹ ಒಂದು ಅಂಶ ಇದೆಯಂತೆ. ಅದು ನಮ್ಮ ಹಾರ್ಟ್ಗೆ ತುಂಬಾ ಒಳ್ಳೆಯದಂತೆ. ಹಾಗಾಗಿ ಈ ಹಣ್ಣನ್ನು ತಿನ್ನೋದಕ್ಕೆ ಡಾಕ್ಟರ್ಸ್ಗಳು ಸಜೆಸ್ಟ್ ಮಾಡ್ತಾರಂತೆ. ಇದು ತುಂಬಾ ಫೇಮಸ್ ಆಗಿರುವಂತಹ ಸಿದ್ದು ಹಲಸು. ಇದನ್ನು ಹೊರಗಡೆ ಯಾರೂ ಮಾರೋ ಆಗಿಲ್ಲ, ಅವ್ರಿಗೆ ಪೆಂಡೆಂಟ್ ಆಗಿರೋದ್ರಿಂದ ಅವ್ರು ಮಾತ್ರ ಇದನ್ನು ಮಾರಬಹುದು. ಅದಾದ ನಂತರ ನೋಡಿ, ಇಲ್ಲಿ ಒಂದು ಭೈರಚಂದ್ರ ಹಲಸು ಹಾಕಿದ್ದೆ ನಾನು. ಒಣಗೋಗಿದೆ, 1 ವರ್ಷದವರೆಗೂ ಇತ್ತು. ಅದಾದ ನಂತರ ಯಾಕೆ ಒಣಗೋಯ್ತು ಅಂತ ಗೊತ್ತಿಲ್ಲ, ಪೂರ್ತಿಯಾಗಿ ಒಣಗೋಯ್ತು. ಅದಾದ ನಂತರ ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಇದು ಬಂದು ಹಬಿಯು ಅನ್ನುವಂತಹ ಒಂದು ಹಣ್ಣಿನ ಗಿಡ. ನೋಡಿ, ಇದು ಎಲೆಗಳೆಲ್ಲ ಇದು ಬಂದು ಯೆಲ್ಲೋ ಕಲರ್ ಇರುವಂಥದ್ದು, ಒಳಗಡೆ ವೈಟ್ ಇರುವಂತಹ ಹಣ್ಣು. ಇದು ನೋಡೋದಕ್ಕೆ ಸಪೋಟ ಥರ ಕಾಣುತ್ತೆ. ಅದೇ ಸಪೋಟ ಅಲ್ಲ, ಇದು ಹಬಿಯು ಹಣ್ಣು. ಹಬಿಯು ಅನ್ನುವಂತಹ ತುಂಬಾ ಸಿಹಿಯಾಗಿರುವಂತಹ ಹಣ್ಣು. ಇದನ್ನು ಸಹ ನಾನು ಒಂದು ಡ್ರಮ್ನಲ್ಲಿ ಹಾಕ್ಕೊಂಡಿದ್ದೀನಿ. ಈ ಹಬಿಯು ಗಿಡ ಒಂದು ಹೂವನ್ನು ಬಿಟ್ಟಿತ್ತು, ಆದರೆ ಎಲ್ಲ ಹೂವು ಉದುರೋಯ್ತು. ನೆಕ್ಸ್ಟ್ ಏನಾದರೂ ಬಿಡುತ್ತಾ ಅಂತ ನೋಡಬೇಕು. ಅದಾದ ನಂತರ ಇಲ್ಲಿ ಕಾಣ್ತಿದೆ ಅಲ್ಲ, ಇದು ಬಂದು ನಾನು ಹಾಕ್ಕೊಂಡಿರುವಂತಹ ತಾವರೆ ಹೂವಿನ ಗಿಡ. ತಾವರೆ ಹೂವನ್ನು ಈ ಒಂದು ಟಬ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದರೊಳಗಡೆ ಸಣ್ಣ ಸಣ್ಣ ಮೀನುಗಳನ್ನು ಸಹ ಬಿಟ್ಟಿದ್ದೀನಿ. ಯಾರೇ ಆಗಲಿ ತಾವರೆ ಹೂವಿನ ಗಿಡ ಹಾಕುವಂಥವ್ರು ಆ ಟಬ್ನಲ್ಲಿ ಸೊಳ್ಳೆಗಳನ್ನು ತಿನ್ನುವಂತಹ ಮೀನುಗಳೇ ಬರುತ್ತೆ. ಆ ಮೀನುಗಳನ್ನ ತಂದು ಬಿಡಿ. ಹಾಗಾಗಿ ನಿಮ್ಮ ಸುತ್ತಮುತ್ತಲು ಯಾವುದೇ ರೀತಿಯಾದಂತಹ ಸೊಳ್ಳೆಗಳು ಮೊಟ್ಟೆ ಇಟ್ಟರೂ ಸಹ ಆ ಮೀನುಗಳು ತಿನ್ನುತ್ತೆ. ಅದ್ರ ಪಕ್ಕದಲ್ಲಿ ಬಂದು ಇಲ್ಲಿರುವಂಥದ್ದು ಮ್ಯಾಂಗೋ ಗಿಡ. ಇದು ಆಲ್ಫಾನ್ಸಾ ಮಾವಿನ ಗಿಡ. ಇದು ಆಲ್ಫಾನ್ಸಾ ಅನ್ನುವಂತಹ ತುಂಬಾ ಫೇಮಸ್ ಆಗಿರುವಂತಹ ಮಾವಿನ ಹಣ್ಣಿನ ಗಿಡ. ಇದು ಏನು ವಿದೇಶಿ ಹಣ್ಣಿನ ಗಿಡ ಅಲ್ಲ, ಇದು ನಮ್ಮ ದೇಶದ ಆದಂತಹ ಮಾವಿನ ಹಣ್ಣಿನ ಗಿಡ. ಇದನ್ನು ಸಹ ನಾನು ಒಂದು ಡ್ರಮ್ನಲ್ಲಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಆಲ್ಫಾನ್ಸಾ ಮಾವಿನ ಹಣ್ಣಿನ ಗಿಡ. ಅದಾದ ನಂತರ ಇದರ ಪಕ್ಕದಲ್ಲಿ ಬಂದರೆ ನೋಡಿ, ಇಲ್ಲಿ ಕಾಣ್ತಿದೆ ನಿಮಗೆ, ಇದು ಬಂದು ಐಸ್ ಕ್ರೀಮ್ ಬೀನ್ ಅನ್ನುವಂತಹ ಗಿಡ. ಇದು ಕಾಂಡ ಕಾಣ್ತಿದೆ ಅಲ್ಲ, ಇದನ್ನು ಒಂದು ಕಡ್ಡಿ ಕಟ್ಟಿದ್ದೀನಿ. ಯಾಕಂದರೆ ಇದು ಬೇಗ ಫಾಸ್ಟ್ ಗ್ರೋತ್ ಆಗ್ತಿರೋದ್ರಿಂದ ಇದಕ್ಕೆ ನಾನು ಬ್ಯಾಲೆನ್ಸಿಂಗ್ ಮಾಡಿ ಕಡ್ಡಿಯನ್ನು ಕೊಟ್ಟಿದ್ದೀನಿ. ಇದು ತುಂಬ ಉದ್ದನೇ ಹೋಗಿದೆ ಅಂತಲೇ ಹೇಳಬಹುದು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು ಬಂದು ಲಾಂಗ್ ಆಗಿ ಬಿಡುವಂತಹ ಐಸ್ ಕ್ರೀಮ್ ಬೀನ್ಸ್. ನನ್ನ ಹತ್ರ ಇನ್ನೂ ಒಂದು ಗಿಡ ಇದೆ, ಅದು ಬಂದು ತುಂಬ ಚಿಕ್ಕದಾಗಿ ಬಿಡುತ್ತೆ. ಇದು ಬಂದು ತುಂಬ ಉದ್ದವಾಗಿ ಲಾಂಗ್ ಆಗಿ ಬಿಡುವಂತಹದ್ದು. ನೋಡೋದಕ್ಕೆ ನುಗ್ಗೆ ಹಾಗೆ ಉದ್ದವಾಗಿ ಕಾಣುತ್ತೆ, ಚಪ್ಪಟೆಯಾಗಿ. ಆದರೆ ನುಗ್ಗೆ ಹಾಗೆ ಗುಂಡಗಿರೋದಿಲ್ಲ, ಚಪ್ಪಟೆಯಾಗಿ ಇರುವಂತಹದ್ದು. ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಲ್ಲ, ಈ ರೀತಿಯಾಗಿ ಇರುವಂಥದ್ದು. ಅದರ ಒಳಗೆ ನಾವು ಓಪನ್ ಮಾಡಿದಾಗ ವೈಟ್ ಕಲರ್ನಲ್ಲಿ ಇರುವಂತಹ ಹಣ್ಣನ್ನು ತಿನ್ನೋದು, ಮಧ್ಯದಲ್ಲಿ ಬೀಜ ಕೂಡ ಇರುತ್ತೆ. ಆದರೆ ಆ ಬೀಜ ತಿನ್ನೋದಲ್ಲ, ಆ ಹಣ್ಣನ್ನು ಮಾತ್ರ ತಿನ್ನೋದು. ಅದನ್ನು ತಿಂದಾಗ ನಾವು ಐಸ್ ಕ್ರೀಮ್ ತಿಂದಷ್ಟು ಆ ರೀತಿಯಲ್ಲಿ ನಮಗೆ ಫೀಲ್ ಆಗುತ್ತೆ. ಇದು ಐಸ್ ಕ್ರೀಮ್ ಬೀನ್ ಅನ್ನುವಂತಹ ಒಂದು ಹಣ್ಣಿನ ಗಿಡ. ಈ ಗಿಡವನ್ನು ಸಹ ನಾನು ಡ್ರಮ್ನಲ್ಲೇ ಹಾಕ್ಕೊಂಡಿರೋದು. ಅದರ ನಂತರ ಇಲ್ಲಿ ಕಾಣ್ತಿರುವಂಥದ್ದು ಬಾಳೆಹಣ್ಣಿನ ಗಿಡ. ಇದನ್ನು ನಾನು ಬಾಳೆ ಗಿಡನ ನಾನು ನೆಲದಲ್ಲಿ ಹಾಕಿದ್ದೀನಿ. ಅದರ ನಂತರ ಪಕ್ಕದಲ್ಲೇ ಬಂದರೆ ಇದು ಬಂದು ವಿಯೆಟ್ನಾಂ ಸೂಪರ್ ಹರ್ಲಿ ಅನ್ನುವಂತಹ ಹಲಸಿನ ಗಿಡ. ಹೇಳ್ತಾರಲ್ಲ ಯಾವಾಗಲೂ ಬೇಗ ಬಿಡುತ್ತೆ, 1 ವರ್ಷಕ್ಕೆಲ್ಲ ಹಲಸಿನ ಹಣ್ಣು ಬಿಡುತ್ತೆ ಅಂತ ಹೇಳಿ, ಅದೇ ಇದು ಬಂದು ಫಾಸ್ಟಾಗಿ ಹಲಸಿನ ಹಣ್ಣುಗಳನ್ನು ಕೊಡುವಂತಹ ಗಿಡ. ಆದರೆ ಯಾವುದೇ ಗಿಡ ಆದ್ರೂ ಅಟ್ಲೀಸ್ಟ್ 1.5 ವರ್ಷನಾದರೂ ಆಗಬೇಕು ಕಾಯಿ ಬಿಡೋದಕ್ಕೆ. ಇಲ್ಲ ನಾವು ಬೇಗ ಕಾಯಿ ಬಿಡೋದಕ್ಕೆ ಅಂತ ಬಿಟ್ಟರೆ ಆ ಗಿಡಗಳು ಬೆಳವಣಿಗೆ ಆಗೋದಿಲ್ಲ, ಗಿಡಗಳು ಹೋಗಿಬಿಡುತ್ತೆ. ಹಾಗಾಗಿ ನಾನು ಇದರಲ್ಲಿ ಇದ್ದಂತಹ ಪೀಚ್ಗಳನ್ನ ಎಲ್ಲ ಕಿತ್ತಾಕ್ದೆ. ಹಣ್ಣು ಬಂದು ಯೆಲ್ಲೋ ಕಲರ್ನಲ್ಲಿ ಬಿಡುವಂಥದ್ದು. ಅದಾದ ನಂತರ ಬಂದರೆ ಇಲ್ಲಿ ಇದು ಬಂದು ರೆಡ್ ಕಲರ್ನಲ್ಲಿ ಬಿಡುವಂತಹ ಬೆಟ್ಟದ ನೆಲ್ಲಿಕಾಯಿ, ರೆಡ್ ಆಮ್ಲ ಅಂತಲೇ ಹೇಳಬಹುದು. ಇದು ರೆಡ್ ಆಮ್ಲ ಗಿಡ. ಇದನ್ನು ಸಹ ನಾನು 20 ಲೀಟರ್ ಪೇಂಟ್ ಬಕೆಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನನ್ನ ಹತ್ರ ಗ್ರೀನ್ ಕಲರ್ನಲ್ಲಿ ಬಿಡುವಂತಹ ಬೆಟ್ಟದ ನೆಲ್ಲಿಕಾಯಿ ಗಿಡನೂ ಇದೆ, ಆದರೆ ಇದು ಬಂದು ರೆಡ್ ಕಲರ್ನಲ್ಲಿ ಬಿಡುವಂಥದ್ದು. ಅದಾದ ನಂತರ ಇದು ಬಂದು ಪಕ್ಕದಲ್ಲಿರೋದು, ಇದು ಸೀಡ್ಲೆಸ್ ನೇರಳೆ ಅಂತ ಹೇಳೋದು. ಇದು ಬಂದು ಬೀಜರಹಿತವಾದಂಥದ್ದು, ಬೀಜ ಇಲ್ಲದೆ ಇರುವಂತಹ ನೇರಳೆ ಗಿಡ. ಇದನ್ನಲ್ಲೇ ನನ್ನ ಹತ್ರ 4 ಥರದಾದಂತಹ ನೇರಳೆ ಗಿಡಗಳಿದೆ. ಅದನ್ನೆಲ್ಲ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಅದಾದಮೇಲೆ ಬಂದರೆ ಇದು ಬಂದು ಲಾಂಗನ್ ಅನ್ನುವಂತಹ ಒಂದು ಹಣ್ಣಿನ ಗಿಡ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಲಾಂಗನ್ ಅನ್ನುವಂತಹ ಒಂದು ಹಣ್ಣು.
ಇದು ಈಗೆಲ್ಲ ಆಲ್ರೆಡಿ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಲಾಂಗಾನ್ ಫ್ರೂಟು. ನೀವು ಸಹ ಆ ಲಾಂಗಾನ ತಿನ್ಬೋದು. ಚಿಕ್ಕ ಚಿಕ್ಕ ಸಪೋಟೊ ಥರ ಕಾಣುವಂತಹದ್ದು, ಒಳಗಡೆ ಬಂದು ವೈಟ್ ಕಲರ್ನಲ್ಲಿ ಇರುತ್ತೆ, ಅದರ ಬೀಜ ಬ್ಲ್ಯಾಕ್ ಇರುತ್ತೆ. ಇದು ಬಂದು ಲಾಂಗಾನ್ ಅನ್ನುವ ಗಿಡ. ಅದಾದ ನಂತರ ಇದು ಬಂದು ಪಕ್ಕದಲ್ಲಿ ಬಂದು ಇರುವಂಥದ್ದು ಲವಂಗ ಗಿಡ. ಇದು ಇಲ್ಲಿ ಕಾಣ್ತಿದೆ ನೋಡಿ ಚಿಕ್ಕ ಚಿಕ್ಕದಾಗಿ, ಇದು ಬಂದು ಲವಂಗ ಗಿಡ. ಇದನ್ನು ಸಹ ನಾನು 20 ಲೀಟರ್ ಪೇಂಟ್ ಬಕೆಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಎಲ್ಲವನ್ನು ನಾನು ಪಕ್ಕನೇ ಇಟ್ಟಿರೋದ್ರಿಂದ ನಿಮಗೆ ಎಲ್ಲ ಗಿಡಗಳು ಹತ್ರನೇ ಕಾಣಿಸ್ತಾ ಇದೆ, ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಪಾಟ್ನಲ್ಲಿ ಇರೋದು 20 ಲೀಟರ್ ಪೇಂಟ್ ಬಕೆಟ್ನಲ್ಲಿ. ಅದಾದ ನಂತರ ನಾವು ಈ ಕಡೆ ಬಂದರೆ ನಿಮಗೆ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಸೌಗಂಧಿಕ ಪುಷ್ಪ ಅಂತ. ಆ ಪುಷ್ಪದ ಹೂವಿನ ಗಿಡ ನೆಲದಲ್ಲಿದೆ. ಅದಾದಮೇಲೆ ಇದು ಬಂದು ಆ್ಯಶ್ ಬಟರ್ ಫ್ರೂಟ್. ಇದು ಬಂದು ನೆರಳಿನಲ್ಲಿ ಇಡಬೇಕು ಅಂತ ಹ್ಯಾಶ್ ಬಟರ್ ಫ್ರೂಟ್ ಗಿಡ ಇದು. ಹಾಗಾಗಿ ನಾನು ಹ್ಯಾಶ್ ಬಟರ್ ಫ್ರೂಟ್ ಗಿಡವನ್ನು ಸಹ ಒಂದು ಹಾಕ್ಕೊಂಡಿದ್ದೀನಿ ಪಾಟ್ನಲ್ಲಿ. 20 ಲೀಟರ್ ಪೇಂಟ್ ಬಕೆಟ್ನಲ್ಲೇ ಇರುವಂಥದ್ದು ಈ ಗಿಡನೂ ಸಹ. ಇದರಲ್ಲಿ ನನ್ನ ಹತ್ರ ಮಾಮೂಲಿ ಬಟರ್ ಫ್ರೂಟ್ ಕೂಡ ಇದೆ. ಇದು ಬಂದು ಹ್ಯಾಶ್ ವೆರೈಟಿದು. ಅದಾದಮೇಲೆ ಇಲ್ಲಿ ಬಂದರೆ ಇಲ್ಲಿ ದೊಡ್ಡ ದೊಡ್ಡ ಎಲೆಗಳು ಕಾಣ್ತಿದೆ ಅಲ್ವಾ ನಿಮಗೆ, ನೋಡಿ ಎಷ್ಟು ದೊಡ್ಡದಾಗಿದೆ ಈ ಎಲೆಗಳು ಅಂತ. ಇದು ಬಂದು ಮೊಕಾಂಬೋ ಅನ್ನುವಂತಹ ಒಂದು ಹಣ್ಣಿನ ಗಿಡ. ಬಂದು ವೈಟ್ ಕೋಕೋ ಗಿಡ. ಕೋಕೋ ಅಂದರೆ ನಿಮಗೆ ಗೊತ್ತಲ್ವಾ, ಚಾಕ್ಲೇಟ್ನಲ್ಲಿ ಯೂಸ್ ಮಾಡ್ತಾರಲ್ಲ ಕೋಕೋ, ಅದೇ ಥರ ಇದು ಬಂದು ವೈಟ್ ಕಲರ್ನಲ್ಲಿ ಬರುತ್ತೆ. ಇದ್ರ ಹಣ್ಣನ್ನು ಸಹ ನಾವು ತಿನ್ನೋದು. ಇದು ಬಂದು ನೆರಳಿನಲ್ಲಿ ಬೆಳಿಬೇಕು, ಹಾಗಾಗಿ ನಾನು ನನ್ನ ವಾಟರ್ ಆಪಲ್ ಗಿಡದ ಪಕ್ಕದಲ್ಲೇ ಇಟ್ಟಿದ್ದೀನಿ, ಅದರ ನೆರಳಿನಲ್ಲಿ ಇರುತ್ತೆ ಅಂದ್ಬಿಟ್ಟು. ಈ ಗಿಡದ ಹೆಸರು ಮೊಕಾಂಬೋ ಅಂತ ಹೇಳಿ ಕರೀತಾರೆ, ವೈಟ್ ಕೋಕೋ ಗಿಡ. ಆದರೆ ಇದನ್ನು ವೈಟ್ ಕೋಕೋ ಅನ್ನೋದಕ್ಕಿಂತ ಇದರ ಹೆಸರು ಬಂದು ಮೊಕಾಂಬೋ ಅನ್ನೋದೇನೆ. ಸಹ ನಾನು ಡ್ರಮ್ನಲ್ಲೇ ಹಾಕ್ಕೊಂಡಿರೋದು. ಅದಾದ ನಂತರ ಬಂದರೆ ಇಲ್ಲಿ ಪಕ್ಕದಲ್ಲಿ ನೋಡಿ ಕಾಣ್ತಾ ಇದೆ, ಇದು 20 ಲೀಟರ್ ಪೇಂಟ್ ಬಕೆಟ್ನಲ್ಲಿ ಇರುವಂಥದ್ದು. ಇದು ಬಂದು ಕುಪಾಸು ಅನ್ನುವಂತಹ ಒಂದು ಹಣ್ಣಿನ ಗಿಡ. ಆದರೆ ಇದು ಯಾಕೋ ಬರ್ತಾ ಇಲ್ಲ ಸರಿಯಾಗಿ, ಇದಕ್ಕೆ ವೆದರ್ ಸೆಟ್ ಆಗಲಿಲ್ಲ ಅಂತ ಅನಿಸುತ್ತೆ. ಯಾಕೋ ಚಿಗುರು ಎಲ್ಲ ಒಣಗೋಗಿದೆ. ಮತ್ತು ಈ ದೊಡ್ಡ ದೊಡ್ಡ ಎಲೆಗಳೇನಿತ್ತು ಅದು ಮಾತ್ರ ಇದೆ. ಅದು ಕೋಲ್ಡ್ನಲ್ಲಿ ಚೆನ್ನಾಗಿ ಚಿಗುರ್ತಿತ್ತು, ಮತ್ತು ಒಣಗೋಗಿದೆ. ಅದೇನು ಅಂತ ನನಗೆ ಗೊತ್ತಿಲ್ಲ, ನೋಡಬೇಕು ಮುಂದೆ. ಅದಾದ ನಂತರ ಬಂದರೆ ಇಲ್ಲಿ ಬಂದು ಇದು ವಾಟರ್ ಆ್ಯಪಲ್ ಗಿಡ. ಎರಡೂ ಡ್ರಮ್ನಲ್ಲಿ ಇದೆ ನೋಡಿ. ಈ ಕಡೆ ಇರುವಂಥದ್ದು ಇದು ಬಂದು ವೈಟ್ ಕಲರ್ ವಾಟರ್ ಆ್ಯಪಲ್ಲು. ಇನ್ನೂ ಬಿಟ್ಟಿಲ್ಲ ಇದು. ಈ ಗಿಡಕ್ಕೆ ಆಗಲೇ 3 ವರ್ಷ ಆಗಿದೆ, ನೆಕ್ಸ್ಟ್ ಬಿಡ್ಬೋದು, ನೋಡಬೇಕು. ಅದಾದ ನಂತರ ಇಲ್ಲಿ ಬಂದು ಇರುವಂಥದ್ದು ಇದು ಬಂದು ಮ್ಯಾಂಗೋಸ್ಟೀನ್ ಅನ್ನುವಂತಹ ಗಿಡ. ಇದಕ್ಕೂ ಕೂಡ ನೆರಳು ಬೇಕು, ಹಾಗಾಗಿ ನಾನು ಇದನ್ನು ಸಹ ಈ ನೆರಳಿನಲ್ಲೇ ಇಟ್ಟಿದ್ದೀನಿ. 20 ಲೀಟರ್ ಪೇಂಟ್ ಬಕೆಟ್ನಲ್ಲಿ ಹಾಕಿ ಇಟ್ಟಿದ್ದೀನಿ ನೋಡಿ. ಇದು ಬಂದು ಮ್ಯಾಂಗೋಸ್ಟೀನ್ ಅನ್ನುವಂತಹ ಹಣ್ಣಿನ ಗಿಡ. ಇದು ಹಣ್ಣುಗಳ ರಾಣಿ ಅಂತಲೇ ಹೇಳುವಂಥದ್ದು. ತುಂಬಾ ಸಿಹಿಯಾಗಿರುತ್ತೆ ಅಂದ್ಬಿಟ್ಟು ಇದು ಹಣ್ಣುಗಳ ರಾಣಿ. ಮ್ಯಾಂಗೋ ಬಂದು ಹಣ್ಣುಗಳ ರಾಜ, ಮ್ಯಾಂಗೋಸ್ಟೀನ್ ಬಂದು ಹಣ್ಣುಗಳ ರಾಣಿ. ಇದು ಕೂಡ ಹಾಕ್ಕೊಂಡಿದ್ದೀನಿ. ಅದು ನೆಕ್ಸ್ಟ್ ಬಂದರೆ ಅದೇ ಬ್ಲೂ ಕಲರ್ ಡ್ರಮ್ನಲ್ಲಿ ಇರುವಂಥದ್ದು ರೆಡ್ ಕಲರ್ ವಾಟರ್ ಆ್ಯಪಲ್ಲು. ಅದಕ್ಕೂ ಕೂಡ 3 ವರ್ಷ ಆಗಿದೆ. ಇವೆರಡೂ ಪಕ್ಕದಲ್ಲೇ ಇದೆ. ಈ ಕಡೆದು ವೈಟ್ ಕಲರ್ ವಾಟರ್ ಆ್ಯಪಲ್ಲು, ಆ ಸೈಡ್ ಬಂದು ರೆಡ್ ಕಲರ್ ವಾಟರ್ ಆ್ಯಪಲ್ಲು. ಇವೆರಡೂ ಗಿಡಗಳಿಗೂ ಸಹ 3 ವರ್ಷ ಆಗಿದೆ. ಎರಡೂ ಇನ್ನೂ ಹಣ್ಣುಗಳನ್ನ ಬಿಟ್ಟಿಲ್ಲ, ನೆಕ್ಸ್ಟ್ ಬಿಡಬಹುದು. ಇದು ಬಂದು ಪಾಲ್ಸಾ ಅನ್ನುವಂತಹ ಒಂದು ಹಣ್ಣಿನ ಗಿಡ. ಇದು ಬಂದು ಚಿಕ್ಕದಾದಂತಹ ಹಣ್ಣುಗಳನ್ನ ಬಿಡುತ್ತೆ. ನಾನು ಒಂದು ವಿಡಿಯೋದಲ್ಲಿ ತೋರಿಸಿದೆ ಒಂದು ಹಣ್ಣನ್ನು ಮಾತ್ರ. ಇದರಲ್ಲಿ ಆಗಲೇ ತುಂಬ ಹಣ್ಣುಗಳು ಬಿಟ್ಟಿತ್ತು, ನಾನೆಲ್ಲ ಕಿತ್ಕೊಂಡಿದ್ದೀನಿ. ಒಂಥರ ಹುಳಿಯಾಗಿ ಸಿಹಿಯಾಗಿ ಇರುತ್ತೆ. ಅದಾದ ನಂತರ ಇದು ಬಂದು ಬಾರ್ಬುಡಾಸ್ ಚೆರಿ. ಇದರಲ್ಲೂ ಸಹ ಹಣ್ಣುಗಳು ಬಿಟ್ಟಿತ್ತು. ಬಾರ್ಬುಡಾಸ್ ಚೆರಿ ಅಂತ. ಇದು ಸಿಹಿಯಾಗಿರುತ್ತೆ. ಹಣ್ಣಾದ ನಂತರ ಇದು ತಿನ್ನೋಕ್ಕೆ ತುಂಬಾ ಸಿಹಿಯಾಗಿ ಇರುತ್ತೆ ನೋಡಿ. ಈ ರೀತಿಯಾಗಿ ಹಣ್ಣುಗಳನ್ನ ಬಿಟ್ಟಾಗ ತುಂಬಾ ಕೆಂಪಾಗಿ ಗಿಡ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿ 2 ಹಣ್ಣು ಬಿಟ್ಟಿದೆ ಅಲ್ಲ, ಇದು ಬಾರ್ಬುಡಾಸ್ ಚೆರಿ ಅಂತ. ಇದನ್ನು ಸಹ ನಾವು ಚೆರಿಗಳನ್ನ ತಿನ್ನೋದ್ರಿಂದ ಹಾರ್ಟ್ಗೆಲ್ಲ ತುಂಬ ಒಳ್ಳೆಯದು ನೋಡಿ. ಈ ರೀತಿ ಕಾಯಿ ಎಲ್ಲ ಬಿಟ್ಟಿದೆ. ಇದು ಬಾರ್ಬುಡಾಸ್ ಚೆರಿ ಗಿಡ. ಅದಾದ ನಂತರ ಬಂದರೆ ಈ ಪಕ್ಕದಲ್ಲಿ ಬಂದರೆ ಇರೋವಂಥದ್ದು ಇದು ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿ ಅಲ್ಲ, ಇದು ಮಾಮೂಲಿ ನೆಲ್ಲಿಕಾಯಿ, ಕಿರುನೆಲ್ಲಿ ಅಂತ ಕರೀತಾರಲ್ಲ ಅದು. ಇದನ್ನು ಉಪ್ಪು ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದು ಎಲ್ಲರೂ ನೋಡಿರ್ತಾರೆ. ಆಲ್ಮೋಸ್ಟ್ ನಮ್ಮ ಬೆಂಗಳೂರು ಸೈಡ್ನಲ್ಲಿ ಒಬ್ಬೊಬ್ಬರು ರೋಡ್ ಸೈಡ್ನಲ್ಲೇ ಹಾಕ್ಕೊಂಡಿರ್ತಾರೆ. ಈ ನೆಲ್ಲಿಕಾಯಿ ಗಿಡನ ಎಲ್ಲರೂ ಸಹ ನೋಡಿರ್ತಾರೆ. ಈ ರೀತಿಯಾಗಿ ಪುಟ್ಟದಾಗಿ ಹಣ್ಣುಗಳನ್ನ ಬಿಡುವಂಥದ್ದು ಇದು ಕೂಡ ನಾನು ಒಂದು ಪೇಂಟ್ ಬಕೆಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಬಂದರೆ ಇದು ಬಂದು ನಾನು ಒಂದು ವಿಡಿಯೋ ಫಸ್ಟೇ ನಿಮಗೆ ತೋರಿಸಿದ್ದೆ, ಹಮಟೆಕಾಯಿ ರೆಸಿಪಿ ಮಾಡಿ. ಅದೇ ಗಿಡ ಇದು ನೋಡಿ. ಆಗಲೇ ತಿರ್ಗಾ ಇದರಲ್ಲಿ ಕಾಯಿಗಳೆಲ್ಲ ಬಿಟ್ಟಿದೆ, ಕಾಯಿ ಮತ್ತು ನೋಡಿ ಹೂವು ಬಿಟ್ಟಿದೆ. ಇದರಲ್ಲಿ ನಿರಂತರವಾಗಿ
ಮತ್ತೆ ಮತ್ತೆ ಕಾಯಿ ಹೂವು ಬಿಡ್ತಾನೆ ಇರುತ್ತೆ. ಒಂದು ಕಡೆ ಪೀಚ್ ಇದ್ದರೆ ಒಂದು ಕಡೆ ಹೂವು ಇರುತ್ತೆ, ಒಂದು ಕಡೆ ಕಾಯಿ ಇರುತ್ತೆ. ಎಲ್ಲ ಒಂದು ದೊಡ್ಡ ಸೈಜು ಚಿಕ್ಕ ಸೈಜು ಅದೇ ರೀತಿ ಹಿಂದೆನೇ ಬಿಡ್ತಾನೆ ಇರುತ್ತೆ. ನೋಡಿ ಇಲ್ಲಿ ದೊಡ್ಡದಾಗಿದೆ, ಅದಾದ ನಂತರ ಸ್ವಲ್ಪ ಚಿಕ್ಕದಾದಂತಹ ಕಾಯಿಗಳಿದೆ. ನೋಡಬಹುದು ಈ ಗಿಡದಲ್ಲಿ ಎಷ್ಟು ಹೂವು ಬಿಟ್ಟಿದೆ, ತಿರ್ಗಾ ಎಷ್ಟು ಹಿಂದೆನೇ ಹೂವು ಬಿಡ್ತಾ ಇದೆ, ಕಾಯಿ ಬಿಡ್ತಾ ಇದೆ, ಪೀಚ್ ಬಿಡ್ತಾ ಇದೆ ಅಂತ ಹೇಳಿ. ಇಂತಹ ಒಂದು ಗಿಡನ ನೀವು ಮನೆಯಲ್ಲಿ ಆರಾಮಾಗಿ ಹಾಕಿ ಬೆಳೆಸ್ಕೋಬಹುದು. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ದಯವಿಟ್ಟು ನಿಮ್ಮ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಉತ್ತೇಜನ ಸಿಗುತ್ತೆ, ಇನ್ನಷ್ಟು ಗಿಡಗಳನ್ನ ಹಾಕುವಂತಹ ಆಸೆ ನನಗೂ ಬರುತ್ತೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.